ಎಲ್ಲರಿಗೂ ನಮಸ್ಕಾರ. ಕೃಷ್ಣಾವತಾರದ ಕಥೆಯನ್ನು ಮತ್ತೆ ಮುಂದುವರಿಸೋಣ. ಕಪಟ ಸ್ವಯಂವರವನ್ನು ನಡೀದೇ ಇರೋ ಹಾಗೆ ಮಾಡಿಬಿಟ್ಟು ಕೃಷ್ಣ ಮಧುರೆಗೆ ಹಿಂತಿರುಗಿ ಬರ್ತಾನೆ. ಬಂದ ನಂತರ ತಾನು ಮಾಡಿದ್ರ ಪರಿಣಾಮ ಏನಾಗಬಹುದು ಅಂತ ಒಂದು ಯೋಚನೆ ಮಾಡಿ ಅವನಿಗೂ ಮತ್ತು ಉಳಿದ ಯಾದವ್ರಿಗೂ ಕೂಡ ಭಯ ಆಗುತ್ತೆ. ಆ ಸಮಯಕ್ಕೆ ಭೀಮ ಹಸ್ತಿನಾವತಿಯಿಂದ ಬರ್ತಾನೆ. ಬಂದಿದ್ದು ಬಲರಾಮನ ಜೊತೆಗೆ ಗದಾ ಯುದ್ಧವನ್ನು ಕಲ್ತ್ಕೊಂಡು ಹೋಗಬೇಕು ಅಂತ. ಆನಂತರ ಕೃಷ್ಣ ಒಬ್ಬನೇ ಇದ್ದಾಗ ಅವನು ಹೇಳ್ತಾನೆ, ನಿನಗೆ ಅಂತ ಹೇಳೋಕ್ಕೆ ಅಂತಲೇ ಒಂದು ವಿಷಯ ಇದೆ, ಅದನ್ನು ವಿದುರ ಚಿಕ್ಕಪ್ಪ ನನ್ನ ಕೈಲಿ ಹೇಳಿ ಕಳಿಸಿದ್ದಾರೆ, ಇದು ಒಂದು ದೊಡ್ಡ ಗುಟ್ಟು ಅಂತ ಹೇಳ್ತಾನೆ. ನೀನೇ ಗುಟ್ಟನ್ನು ಕಾಪಾಡಿದೆಯಾ ಅಂದಮೇಲೆ ಅದು ನಿಜವಾಗ್ಲೂ ದೊಡ್ಡ ಗುಟ್ಟೇ ಇರಬೇಕು, ಏನು ಹೇಳು ಅಂತ ಕೃಷ್ಣ ಕೇಳ್ತಾನೆ. ಭೀಮ ತನ್ನ ಧ್ವನಿ ಕೇಳಿಸೋದೇ ಕಷ್ಟ ಅನಿಸೋಷ್ಟು ಮೆಲುಧ್ವನಿಯನ್ನು ಮಾಡಿಕೊಂಡು ಹೇಳ್ತಾನೆ, ಚಿಕ್ಕಪ್ಪನಿಗೆ ಗೂಢಚಾರರಿಂದ ಸುದ್ದಿ ಬಂದಿದೆ. ಸೌಭ ದೇಶದ ರಾಜ ಸಾಲ್ವ ಇದ್ದಾನಲ್ಲ, ಅವನು ಕಾಲಯವನನ ಹತ್ರ ಹೋಗಿದ್ದಂತೆ. ಆ ಕಾಲಯವನ ಅನ್ನೋನು ಸಿಂಧೂ ನದಿಯ ಆಚೆಗೆ ಇರುವಂತಹ ಒಬ್ಬ ದುಷ್ಟ ರಾಜ. ಅವನದು ಆರ್ಯಾವರ್ತದಲ್ಲೆಲ್ಲ ಒಂದು ದೊಡ್ಡ ರಾಕ್ಷಸ ಸೇನೆ, ಅಂದರೆ ಆರ್ಯಾವರ್ತ ರಾಜರ ಒಂದು ರಾಜ್ಯವನ್ನು ಹಾಳು ಮಾಡಬೇಕು ಅಂತ ಸಿದ್ಧ ಆಗ್ತಾ ಇದೆ. ಆ ಸೇನೆ ದೊಡ್ಡ ಸೇನೆ, ಅದು ಬಹುಶಃ ಅವರು ಮಧುರೆ ಮೇಲೆ ಕಣ್ಣಿಟ್ಟಿರಬಹುದು, ಸ್ವಲ್ಪ ಹುಷಾರಾಗಿರಿ ಅಂತ ಹೇಳಿಬಿಟ್ಟು ಚಿಕ್ಕಪ್ಪ ವಿದುರ ನಿನಗೆ ಹೇಳೋಕ್ಕೆ ಹೇಳಿ ಕಳಿಸಿದ್ರು, ಅದಕ್ಕೆ ಬಂದೆ ಅಂತ ಭೀಮ ಹೇಳ್ತಾರೆ. ಕೃಷ್ಣ ಸದ್ದಿಲ್ಲದೆ ಈ ಮಾತನ್ನು ಕೇಳ್ತಾನೆ. ಸ್ವಲ್ಪ ಹೊತ್ತಾದಮೇಲೆ ಹೇಳ್ತಾನೆ, ಅಣ್ಣ ಮಾತು ಕೊಡು, ಈ ಗುಟ್ಟನ್ನು ನನ್ನ ಬಿಟ್ಟು ಬೇರೆ ಯಾರಿಗೂ ಹೇಳ್ಕೊಡ್ದು, ನೀನು ಮರ್ತೇ ಬಿಡು, ಇನ್ಮೇಲೆ ಕನಸಲ್ಲೂ ಯೋಚನೆ ಮಾಡಬೇಡ ಅಂತ ಗಂಭೀರವಾಗಿ ಒತ್ತಾಯ ಮಾಡ್ತಾನೆ. ಆಗ ಭೀಮ ಹೇಳ್ತಾನೆ, ಅಯ್ಯೋ ನನ್ನ ಕಷ್ಟ ನಿನಗೆ ಗೊತ್ತಿಲ್ಲಪ್ಪ, ನನಗೆ ಕನಸಲ್ಲೂ ಕೂಡ ಮಾತಾಡಬೇಕು ಅನಿಸ್ಬಿಡುತ್ತೆ, ಅದರಲ್ಲೂ ಇದು ಗುಟ್ಟು 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 ಅಂತ ಅಂದ್ಕೊಂಡು ಕನಸಲ್ಲಿ ಮಾತಾಡ್ತೀನೋ ನಿಜವಾಗ್ಲೂ ಮಾತಾಡ್ತೀನೋ ನನಗೆ ಗೊತ್ತಾಗಲ್ಲ ಅಂತ ಹೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ನಿದ್ದೆಯಲ್ಲಿ ಕನ್ವರ್ಸೋದಾದರೆ ಏನೋ ಕನ್ವರ್ಸ್ದ ಅಂತ ಅಂದ್ಕೊತಾರೆ, ಆದರೆ ಎದ್ದಿದ್ದಾಗ ಮಾತ್ರ ಇದನ್ನು ಯಾವುದೇ ಒಂದು ವ್ಯಕ್ತಿಗೂ ಗೊತ್ತಾಗದೇ ಇರೋ ಹಾಗೆ ನೀನು ಆ ಗುಟ್ಟನ್ನು ಕಾಪಾಡಬೇಕು ಅಂತ ಹೇಳ್ತಾನೆ. ಆಗ ಕೃಷ್ಣ ಭೀಮ ಹೇಳ್ತಾನೆ, ನನಗೆ ನಿನ್ನ ಬಗ್ಗೆ ತುಂಬ ಹೆಮ್ಮೆ ಇದೆ, ನೀನು ಎಷ್ಟೊಂದು ಅದ್ಭುತಗಳನ್ನು ಮಾಡಿದೀಯ, ನಿನ್ನ ಶತ್ರುಗಳ ತಲೆ ಒಡಿಲಿಕ್ಕೆ ನಾನು ನಿನಗೆ ಸಹಾಯಕನಾಗಿ ಇಲ್ಲಿದ್ದಿದ್ರೆ ಚೆನ್ನಾಗಿರ್ತಿತ್ತು, ನೋಡೋಣ ಆದಷ್ಟು ಈ ಗುಟ್ಟನ್ನು ಕಾಪಾಡ್ತೀನಿ ಅಂತ ಹೇಳಿಬಿಟ್ಟು ಅವನು ಬೆನ್ನಿನ ಮೇಲೆ ಒಂದು ಮಮತೆಯ ಗುದ್ದನ್ನು ಗುದ್ದುತ್ತಾನೆ. ಇದು ಕಳೆದು ಸುಮಾರು 15 ದಿನಗಳ ನಂತರ ದೇಶದ ರಾಜಕುಮಾರಿ, ಅಂದರೆ ವಸುದೇವನ ತಂಗಿ ಚೇದಿಯ ರಾಣಿ ಶ್ರುತಸ್ರವ ವರ್ಷಕ್ಕೊಮ್ಮೆ ಬರ್ತಾ ಇರ್ತಾಳೆ. ಹಾಗೆ ಬಂದವಳು ಕುಂದಿನಪುರದಲ್ಲಿ ಕೃಷ್ಣ ಮಾಡಿದ ಸಾಹಸದ ಬಗ್ಗೆ ಹೆಮ್ಮೆಯಿಂದ ಎಲ್ಲರ ಹತ್ರನೂ ಹೇಳ್ಕೊತಾ ಇರ್ತಾಳೆ. ಕೃಷ್ಣ ಬಂದಾಗ ನಾನು ಅವನ ಜೊತೆ ಯುದ್ಧ ಮಾಡಲ್ಲ ಅಂತ ಮೊದಲು ನನ್ನ ಗಂಡ ದಾಮಘೋಷನೇ ಹೇಳಿದ್ದು, ಅದರಿಂದ ಜರಾಸಂಧನಿಗೆ ಸಿಟ್ಟು ಬಂತು. ರುಕ್ಮಿಣಿಯನ್ನು ಮದುವೆ ಆಗೋ ಕಾತರದಲ್ಲಿ ನನ್ನ ಮಗ ಶಿಶುಪಾಲ ಎಲ್ಲರ ಮೇಲೂ ಸಿಟ್ಟಾಗಿ ಬಿಡಾರಕ್ಕೆ ಓಡಿ ಹೋದ. ಅವನು ಜರಾಸಂಧ ಚಕ್ರವರ್ತಿ ಸ್ವಯಂವರವನ್ನು ಮುಂದಕ್ಕೆ ಹಾಕೋಕ್ಕೆ ಒಪ್ಪಿಕೊಂಡು ಕೃಷ್ಣನಿಗಾಗಿ ಏರ್ಪಡಿಸಿದ್ದ ಭೋಜನಕೂಟದಲ್ಲಿ ಭಾಗವಹಿಸಿದ್ದು. ಹೀಗೆ ಪ್ರತಿಯೊಂದನ್ನು ವಿವರವಾಗಿ ಎಲ್ಲರಿಗೂ ಹೇಳ್ತಾ ಹೋಗ್ತಾಳೆ. ಆ ನಂತರ ಹೇಳ್ತಾಳೆ, ಕೃಷ್ಣ ಇನ್ನೊಂದು ವಿಚಾರ ನಡೆದಿದೆಯಪ್ಪ ಅಲ್ಲಿ. ಏನು ಅಂದರೆ, ಆ ಚಕ್ರವರ್ತಿಗೆ ಆರ್ಯಪುತ್ರನಿಗೆ, ಅಂದರೆ ಚೇದಿಯ ದಾಮಘೋಷ, ಅವರಿಬ್ಬರಿಗೂ ಸ್ವಲ್ಪನೂ ವಿಶ್ವಾಸ ಇಲ್ದಂಗೆ ಆಗ್ಬಿಡ್ತು ಇವಾಗ. ಏಕೆಂದರೆ ಇಷ್ಟು ದಿನ ಜರಾಸಂಧನಿಗೆ ಕೈಗೊಂಬೆಯಾಗಿ ದಾಮಘೋಷ ಇದ್ದ, ಅವನು ಹೇಳ್ದಾಗ ಕೇಳ್ತಿದ್ದ, ಭೀಷ್ಮಕ ರಾಜ ಕೂಡ ಅಷ್ಟೇ. ಆದರೆ ಈಗ ಯಾವಾಗ ಆ ಜರಾಸಂಧ ಎಣಿಸಿದ ಹಾಗೆ ಸ್ವಯಂವರ ನಡೀಲಿಲ್ವೋ, ಅಲ್ಲಿಂದ ಮುಂದಕ್ಕೆ ಜರಾಸಂಧನಿಗೂ ಭೀಷ್ಮಕನಿಗೂ ಕೂಡ ಆಗದಂಗೆ ಆಗಿದೆ. ಜೊತೆಗೆ ನನ್ನ ಗಂಡ ದಾಮಘೋಷನಿಗೂ ಮತ್ತು ಜರಾಸಂಧನಿಗೂ ಆಗದಂಗೆ ಆಗಿದೆ. ಇನ್ನು ಮಗ ಶಿಶುಪಾಲ ಅಂತೂ ತನ್ನ ತಂದೆ ಜೊತೆಗೆ ಮಾತೇ ಆಡ್ತಾ ಇಲ್ಲ. ಜರಾಸಂಧನ ಬಗ್ಗೆ ಅವನು ಆಪ್ತಮಿತ್ರ ಆಗಿಬಿಟ್ಟಿದ್ದಾನೀಗ. ಜರಾಸಂಧನು ಕೂಡ ಒಂಥರ ವಿಚಿತ್ರವಾದ ಜಾಣ, ತಂದೆ ಮಕ್ಕಳ ಮಧ್ಯೆ ಅವನು ತಂದಿಟ್ಬಿಟ್ಟಿದ್ದಾನೆ. ಈಗ ಜರಾಸಂಧನಿಗೆ ಸೌಭದ ಸಾಲ್ವ ರಾಜ ಒಬ್ಬನೇ ವಿಶ್ವಾಸ ಪಾತ್ರನಾಗಿದ್ದಾನೆ. ಆ ಜರಾಸಂಧ ಹೋಗುವಾಗ ಶಿಶುಪಾಲನ್ನ, ಅಂದರೆ ನನ್ನ ಮಗನ ಕರೆದು ಏನು ಹೇಳಿದ್ದಾನೆ ಗೊತ್ತಾ, ಕಂದ ನೀನು ಚಿಂತೆ ಮಾಡಬೇಡ, ಮುಂದಿನ ವರ್ಷ ಮಾಘ ಮಾಸದಲ್ಲಿ ಆ ಕೃಷ್ಣ ಬದುಕಿದ್ರೂ ಸತ್ತಿದ್ರೂ ಕೂಡ
ಭೀಷ್ಮಕನ ಮಗಳನ್ನು ನಿನಗೆ ಕೊಟ್ಟು ಮದುವೆ ಮಾಡಿಸ್ತೀನಿ ಅಂತ ಹೇಳದ್ನಂತೆ ಅಂತ ಶ್ರುತಸ್ರವ ಹೇಳ್ತಾಳೆ. ಇದನ್ನೆಲ್ಲ ಕೇಳಿಬಿಟ್ಟು ಕೃಷ್ಣ ನಿಟ್ಟುಸಿರು ಬಿಡ್ತಾನೆ. ನಿನಗೆ ಹೀಗೆ ಇದೆಲ್ಲ ಹೇಗೆ ಗೊತ್ತಾಯಿತು ಅಂತ. ಆಗ ಶ್ರುತಸ್ರವ ಹೇಳ್ತಾಳೆ, ರುಕ್ಮಿಣಿಯನ್ನು ಮದುವೆ ಮಾಡ್ಕೊಳ್ಳೋ ಯೋಚನೆ ಬಿಟ್ಟುಬಿಡು ಅಂತ ನಾನು ನನ್ನ ಮಗನಿಗೆ ಹೇಳಿದೆ. ಆಗ ಅವನು ಹೇಳ್ದ, ಇಲ್ಲ, ನನಗೆ ಆ ಕೃಷ್ಣ ಅನ್ನೋನು ಅವಮಾನ ಮಾಡಿದ್ದಾನೆ, ತೇಜೋಭಂಗ ಮಾಡಿದ್ದಾನೆ, ಜೊತೆಗೆ ಚಕ್ರವರ್ತಿಗೂ ಕೂಡ ಅವಮಾನ ಆಯಿತು, ತೇಜೋಭಂಗ ಆಯಿತು. ಅದನ್ನೆಲ್ಲ ನಮ್ಮ ಚಕ್ರವರ್ತಿ ಮರೆಯೋದಿಲ್ಲ, ಕ್ಷಮಿಸೋದು ಇಲ್ಲ. ಹಾಗಾಗಿ ಅವನು ಹೇಳಿದ್ದು ನಡೆಯುತ್ತೆ ಅಂತ ನನ್ನ ಮಗ ಮಾತಾಡ್ದ. ಆದರೆ ಆ ಕೃಷ್ಣ ಬದುಕಿದ್ರು ಸತ್ತಿದ್ರು ಅಂತ ಹೇಳಿದ್ನಲ್ಲ, ನನಗದು ಇಷ್ಟ ಆಗ್ತಾ ಇಲ್ಲಪ್ಪ, ನಿನಗಿದ್ರಿಂದ ಏನಾದರೂ ಆಪತ್ತಾಗುತ್ತೇನೋ ಅಂತ ಆ ರಾಣಿ ಹೇಳ್ತಾಳೆ. ಆಗ ಕೃಷ್ಣ ಶಾಂತವಾಗಿ ಹೇಳ್ತಾನೆ, ಹೌದು, ನನಗೂ ಸರಿ ಹೋಗ್ತಾ ಇಲ್ಲ ಈ ಮಾತು, ಆದರೆ ಇದರ ಅರ್ಥ ಏನು ಅಂತ ನನಗೆ ಗೊತ್ತಾಯಿತು ಅಂತ ಶಾಂತವಾಗಿ ಹೇಳ್ತಾನೆ. ಆ ಸುದ್ದಿಯ ಅರ್ಥ ಏನು ಅಂತ ಅರ್ಥ ಮಾಡಿಕೊಂಡ ಮೇಲೆ ಕೃಷ್ಣನ ಮೈ ನಡುಗಕ್ಕೆ ಶುರುವಾಗುತ್ತೆ. ಅಂದರೆ ಈ ಜರಾಸಂಧ ಇಷ್ಟು ವರ್ಷಗಳು ಸುತ್ತಮುತ್ತ ಇರೋ ರಾಜ್ಯಗಳನ್ನು ಒಂದು ಗುಂಪಾಗಿ ಮಾಡಿ ಅವರೆಲ್ಲರೂ ತನ್ನ ಮಾತನ್ನು ಕೇಳೋ ಹಾಗೆ ಮಾಡಿಕೊಂಡು ಒಂದು ಕೂಟವನ್ನು ಕಟ್ಕೊಂಡಿರ್ತಾನೆ. ಆದರೆ ಯಾವಾಗ ಇವನು ಜೊತೆಗೆ ಇದ್ದಂತಹ ಭೀಷ್ಮಕ ಮತ್ತು ದಾಮಘೋಷ, ಅವಂತಿ ಎಲ್ಲರೂ ಎದುರು ಬಿದ್ದರೋ, ಈಗ ಅವನೇನು ಮಾಡ್ತಾನೆ, ಹೊಸ ತಂತ್ರವನ್ನು ರೂಪಿಸಿ ಅದರಲ್ಲಿ ಈ ವಿದರ್ಭ, ಚೇದಿ ಮತ್ತು ಅವಂತಿ ರಾಜರ ಸಹಾಯವನ್ನು ಬಿಟ್ಟುಬಿಟ್ಟಿರ್ತಾನೆ. ಅದನ್ನು ಅವನು ಅಪೇಕ್ಷೆನೂ ಮಾಡಿರಲ್ಲ. ಇನ್ನು ಮೇಲೆ ಏನಿದ್ರು ನಾನು ಒಂಟಿಯಾಗಿ ಮಾಡಬೇಕು ಅಂತ ಯೋಚನೆ ಮಾಡಿಕೊಳ್ತಾನೆ. ಆದರೆ ಇದರಲ್ಲಿ ಸಾಲ್ವ ಒಬ್ಬನನ್ನು ಮಾತ್ರ ಅವನು ವಿಶ್ವಾಸಕ್ಕೆ ತಗೊಂಡಿರ್ತಾನೆ. ಈಗ ಕೃಷ್ಣನಿಗೆ ಅರ್ಥ ಆಗುತ್ತೆ, ವಿದುರನಿಂದ ಭೀಮ ತಂದ ಗುಟ್ಟಿನ ಸುದ್ದಿಗೂ ಮತ್ತು ಈಗ ಅತ್ತೆ ಹೇಳ್ತಿರೋ ವಿಷಯಕ್ಕೂ ಎರಡು ಸರಿ ಹೋಗಿದೆ. ಸಾಲ್ವನ ಸಂಗಡ ಆದ ಗುಟ್ಟಿನ ಮಾತಿಗೂ ಸಾಲ್ವ ಕಾಲಯವನಿಗೆ ಭೇಟಿಯಾಗಿದ್ದಕ್ಕೂ ಬೇರೆ ಅರ್ಥ ಇರೋಕ್ಕೆ ಸಾಧ್ಯನೇ ಇಲ್ಲ. ಏಕೆಂದರೆ ಜೊತೆಗೆ ಆ ರಾಕ್ಷಸ ಏನು ಮಾಡ್ತಾ ಇದ್ದಾನೆ, ಒಂದು ಕ್ರೂರಿಗಳ ಒಂದು ದಂಡನ್ನು ಕಟ್ತಾ ಇದ್ದಾನೆ. ಇದಕ್ಕೆ ಬೇರೆ ಕಾರಣ ಇನ್ನೇನಿರುತ್ತೆ? ಮಿಂಚಿನ ವೇಗದಲ್ಲಿ ಅವರು ಪ್ರಳಯದ ಹಾಗೆ ಪಶುಬಲದಿಂದ ಶತ್ರುವನ್ನು ಸುತ್ತುಗಟ್ಟಿ ಮುಟ್ಟುತ್ತಾರೆ. ಜರಾಸಂಧನಂದು ಇದು ಹಳೆಯ ತಂತ್ರ, ಮತ್ತು ಈಗ ಅದನ್ನೇ ಅವನು ಉಪಯೋಗಿಸೋಕ್ಕೆ ಹೊರಡ್ತಾ ಇದ್ದಾನೆ. ಪೂರ್ವದ ಕಡೆಯಿಂದ ಜರಾಸಂಧ ಮಧುರ ಮೇಲೆ ದಾಳಿ ಮಾಡಬೇಕು, ಕಾಲಯವನ ಮತ್ತು ಸಾಲ್ವ ನೈಋತ್ಯದ ಕಡೆಯಿಂದ ಬರಬೇಕು. ಆಗ ಯಾದವರಿಗೆ ಪಲಾಯನ ಮಾಡೋಕ್ಕೂ ದಾರಿ ಇಲ್ಲದೆ ಅವರೆಲ್ಲರೂ ದಾಳಿಗಾರರಿಗೆ ವಶ ಆಗ್ತಾರೆ. ಇದು ಜರಾಸಂಧನ ತಂತ್ರ ಅಂತ ಕೃಷ್ಣನಿಗೆ ಅರ್ಥ ಆಗೋಗ್ಬಿಡುತ್ತೆ. ಹೀಗೆ ಯಾದವರನ್ನು ಸುತ್ತುಗಟ್ಟಿ ಸಂಪೂರ್ಣವಾಗಿ ನಾಶ ಮಾಡಬೇಕು ಅನ್ನೋದು ಎಷ್ಟು ಕ್ರೂರ ಮತ್ತು ಅನಾಗರಿಕವಾದ ಯೋಚನೆ. ಆದರೆ ಜರಾಸಂಧನ ವಿಧಾನವೇ ಆ ಥರ ಇತ್ತು. ಆರ್ಯರಾಜರ ಸಂಪರ್ಕ ಅಷ್ಟೊಂದು ಇದ್ದರೂ ಕೂಡ ಜರಾಸಂಧನಿಗೆ ಆರ್ಯರ ನೀತಿ ಧರ್ಮಗಳು ಇಷ್ಟ ಆಗ್ತಿರಲಿಲ್ಲ. ಈಗ ಕೃಷ್ಣನಿಗೆ ಅರ್ಥ ಆಗುತ್ತೆ, ಎಂತಹ ರಾಕ್ಷಸ ತಂತ್ರವನ್ನಾದರೂ ಕೂಡ ಜರಾಸಂಧ ಮಾಡಬಲ್ಲ. ಏಕೆಂದರೆ ಪಶ್ಚಿಮದ ಮರುಭೂಮಿಯ ಆ ಕಡೆ ಇರೋ ಕಾಲಯವನ ಅನ್ನೋನು ತುಂಬ ಕುಖ್ಯಾತಿ ಪಡೆದಿದ್ದ ರಾಕ್ಷಸ ಅನ್ನೋ ಕೀರ್ತಿ ಗಳಿಸಿದ್ದ. ಈಗ ಅವನ ಸಹಾಯವನ್ನು ಇವನು ಪಡೀತಾ ಇದ್ದಾನೆ ಅಂತಂದರೆ ಅಂತಹ ರಾಕ್ಷಸ ಮತ್ತು ಅವನ ದಂಡು ಬಂದರೆ ಇಲ್ಲಿ ಯಾದವರದು ಒಂದೇ ಒಂದು ಪಿಳ್ಳೆ ಕೂಡ ಉಳಿಲಿಕ್ಕೆ ಸಾಧ್ಯನೇ ಇಲ್ಲ. ಜೊತೆಗೆ ಮಧುರೆ ಕೂಡ ನೆಲಸಮ ಆಗೋಗುತ್ತೆ. ಇದು ಎಷ್ಟೊಂದು ಭಯಂಕರವಾದದ್ದಲ್ಲ ಅಂತ ಕೃಷ್ಣನಿಗೆ ಅನಿಸೋಕ್ಕೆ ಶುರು ಆಗುತ್ತೆ. ಏಕೆಂದರೆ ಕೃಷ್ಣನಿಗೆ ಮಧುರೆಯನ್ನು ಕಂಡರೆ ತುಂಬ ಇಷ್ಟ, ಹಾಗೆ ಯಾದವರನ್ನು ಕಂಡ್ರೂ ತುಂಬ ಇಷ್ಟ. ಆದರೆ ಈಗ ಮಧುರೆ ಮತ್ತು ಯಾದವರು ಇವ್ರಿಗೆ ಉಳಿಗಾಲವೇ ಇಲ್ವಲ್ಲ. ನಾನು ಅವರ ರಕ್ಷಕನಾಗಿದ್ದೆ, ಆದರೆ ಈಗ ನನ್ನಿಂದೆಲ್ಲ ಇದು ಸರ್ವನಾಶಕ್ಕೆ ಒಳಗಾಗ್ತಾ ಇದೆಯಲ್ಲ ಅಂತ ಅವನು ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾನೆ. ಸುಮಾರು ಹೊತ್ತು ಹಾಗೆ ಯೋಚನೆ ಮಾಡ್ತಾ ಕೂತ್ಕೊತಾನೆ. ಯಾರ ಜೊತೆಗೂ ಹೇಳ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ, ಅದನ್ನು ನಿವಾರಿಸೋಕ್ಕೂ ಸಾಧ್ಯ ಇಲ್ಲ. ಆದರೆ ಬರಲಿರೋ ಈ ಗಂಡಾಂತರವನ್ನು ಎದುರಿಸಲೇಬೇಕು, ಸರ್ವನಾಶಕ್ಕೋಸ್ಕರ ಕಾಯಲೇಬೇಕು. ಆ ಸಮಯ ಬಂದಾಗ ನಾಶ ಆಗಲೇಬೇಕು. ಏನು ಮಾಡಬೇಕು ಅಂತ ಅವನಿಗೆ ತೋಚೋದಿಲ್ಲ. ಹಸ್ತಿನಾಪುರದಿಂದ ಏನಾದರೂ ಸಹಾಯ ಸಿಗಬಹುದಾ ಅನ್ನೋ ಆಸೆ ಈಗ ನಿರಾಸೆ ಆಗಿರುತ್ತೆ. ಏಕೆಂದರೆ ಭೀಮನಿಂದಾಗಿ ಅಲ್ಲಿಯ ವಿಚಾರ ಗೊತ್ತಾಗಿರುತ್ತೆ. ಅಲ್ಲೇ ಒಳ ಜಗಳಗಳಿಂದ ಎಲ್ಲರೂ ನರಳುತ್ತಾ ಇರ್ತಾರೆ. ಈರ್ಷೆ, ಅಸೂಯೆಗೆ ಆ ಹಸ್ತಿನಾಪುರ ಸಿಕ್ಕಾಕ್ಕೊಂಡ್ಬಿಟ್ಟಿರುತ್ತೆ. ಇನ್ನು ನನ್ನ ನೆರವಿಗೆ ಅವರೆಲ್ಲಿ ಬರೋಕ್ಕೆ ಸಾಧ್ಯ, ಅವರೇ ವಿಪತ್ತಿನ ದವಡೆಯಲ್ಲಿದ್ದಾರೆ ಅಂತ ಅಂದ್ಕೊಳ್ತಾನೆ.
ಇನ್ನು ಪಾಂಚಾಲ ರಾಜದ ದೃಪದ ಇತ್ತೀಚೆಗೆ ಹಸ್ತಿನಾಪುರದವ್ರ ಜೊತೆಗೆ ಯುದ್ಧ ಮಾಡಿ ಅವನು ಸೋತು ಹೋಗಿದ್ದಾನೆ. ಜೊತೆಗೆ ಈ ಜರಾಸಂಧ ಏನಾದರೂ ನನ್ನ ದಂಡನ್ನು ತಗೊಂಡು ಹೋಗ್ತೀನಿ ಅಂತ ಅವನೇನಾದರೂ ನಿನ್ನ ರಾಜ್ಯ ಜಾಗ ಬಿಡು ಅಂದರೆ ಅವನಿಗೆ ಪ್ರತಿಭಟಿಸೋಕ್ಕೂ ಆಗದೇ ಇರೋಷ್ಟು ಅವನು ನಿಶ್ಶಕ್ತನಾಗ್ಬಿಟ್ಟಿದ್ದಾನೆ. ಇನ್ನು ಅವನಿಂದ ಸಹಾಯವನ್ನು ಅಪೇಕ್ಷೆ ಮಾಡೋದು ಕೂಡ ಆಗೋದಿಲ್ಲ ಅಂತ ಕೃಷ್ಣ ಅಂದ್ಕೊಳ್ತಾನೆ. ಜೊತೆಗೆ ಉಳಿದ ಇತರ ರಾಜರು ಕೂಡ ಚಿಕ್ಕ ಪುಟ್ಟವರು, ಅವರ ಬಲನೂ ಸ್ವಲ್ಪ ಸ್ವಲ್ಪ ಇರುತ್ತೆ. ಅವರು ಯಾರು ಯಾದವರ ಸಹಾಯಕ್ಕೆ ಬರೋ ಸಂಭವ ಇರಲೇ ಇಲ್ಲ. ಇನ್ನು ಪೂರ್ವದಿಂದ ಜರಾಸಂಧ, ನೈಋತ್ಯದಿಂದ ಕಾಲಯವನ, ಜೊತೆಗೆ ಸಾಲ್ವನ ರಾಜ್ಯ ಇವೆಲ್ಲ ಬಂತು ಅಂದರೆ ತಾವು ಒಂದು ಬೋನಿನಲ್ಲಿ ಸಿಕ್ಕಾಕೊಂಡಾಗುತ್ತೆ. ಎಂಥ ಭೀಕರ ಪರಿಸ್ಥಿತಿ ಬಂತಲ್ಲ. ಆದರೆ ಇದನ್ನೆಲ್ಲ ನಾನು ನನ್ನ ಮನಸ್ಸಲ್ಲೇ ಇಟ್ಕೊಳ್ಬೇಕು. ಯಾದವ್ರಿಗೇನಾದರೂ ಈ ವಿಷಯ ಗೊತ್ತಾಯಿತು ಅಂದರೆ ಎಲ್ಲರೂ ಭಯಭೀತರಾಗ್ತಾರೆ, ದಿಕ್ಕೆಟ್ಟವ್ರಂಗೆ ಆಡಿಬಿಡ್ತಾರೆ. ಇನ್ನು ಗುಲ್ಲಾಗ್ಬಿಟ್ಟು ಮದುವೆ ಜೀವನ ಕೂಡಲೇ ನಿರ್ಜೀವ ಆಗಿಬಿಡುತ್ತೆ. ಆಮೇಲೆ ಧೃತಿ ಹಿಡಿದು ಯಾವ ಕೆಲಸ ಮಾಡೋಕ್ಕೂ ಕೂಡ ಸಾಧ್ಯ ಆಗದೆ ಹೋಗಬಹುದು. ಎಷ್ಟು ಭಾರ ಆಯ್ತಲ್ಲ ಇದು ಮನಸ್ಸಿಗೆ ಅಂತ ಯೋಚನೆ ಮಾಡ್ತಾನೆ. ಇಷ್ಟು ದಿನ ಆಗಿ ಹೋದ ತನ್ನ ಬಾಳನ್ನು ಸಿಂಹಾವಲೋಕನ ಮಾಡಿಕೊಳ್ತಾನೆ. ಪವಾಡದ ಹಾಗೆ ಅದ್ಭುತ ವಿಜಯಗಳು ನಡ್ಕೊತ ಹೋಯಿತು. ಧರ್ಮ ಸಂಸ್ಥಾಪನೆ ಕೂಡ ಆಗಿತ್ತು. ಆದರೆ ಈಗ ಇದೇನು ಹೀಗಾಯಿತು ಅಂತ ಕೃಷ್ಣ ಅಂದ್ಕೊಳ್ತಾನೆ. ಧರ್ಮದ ಅವನತಿಯ ಬಗ್ಗೆ ಮತ್ತೆ ಮತ್ತೆ ಯೋಚನೆ ಮಾಡ್ತಾನೆ. ಮೂರ್ತಿವಂತನಾದ ಧರ್ಮ ಅಂತ ಎಲ್ಲ ಕಾಲಕ್ಕೂ ಮಾನ್ಯನಾಗಿದ್ದ ಭೀಷ್ಮನೇ ಅಧಿಪತಿ ಆಗಿದ್ದರೂ ಕೂಡ ಹಸ್ತಿನಾಪುರದಲ್ಲಿ ಅಲ್ಲಲ್ಲಿ ಅಧರ್ಮ ನುಸುಳು ಬರ್ತಾ ಇತ್ತು. ಅಖಂಡ ನೈತಿಕ ಆಧ್ಯಾತ್ಮಿಕ ಪ್ರಭಾವ ಇದ್ದರೂ ಕೂಡ ಮುನಿಶ್ರೇಷ್ಠರಾದಂಥ ವೇದವ್ಯಾಸರಿಗೂ ಕೂಡ ಈ ರಾಜರ ಅನ್ಯಾಯಗಳನ್ನು ತಡೀಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಇನ್ನು ಈಗ ಗೊತ್ತಾಗ್ತಾ ಈ ವದಂತಿಗಳು ನಿಜ ಆದರೆ ಕಾಲಯವನನ ಸಹಾಯದಿಂದ ಜರಾಸಂಧ ತನ್ನ ದಂಡನ್ನು ಸ್ವೇಚ್ಛೆಯಾಗಿ ಬಿಡೋಕ್ಕೆ ಸಿದ್ಧನಾಗಿದ್ದ. ಅವರು ಬಂದು ನಮ್ಮ ಈ ಯಾದವರ ದೇಶವನ್ನು ಸುಡಬಹುದು, ಸುಲಿದಾಡ್ಬೋದು, ಲೂಟಿ ಮಾಡ್ಬೋದು, ಅತ್ಯಾಚಾರ ಮಾಡ್ಬೋದು, ಜನರನ್ನು ಗುಲಾಮರನ್ನಾಗಿ ಮಾಡಿಕೊಳ್ಬಹುದು, ಏನು ಬೇಕಾದರೂ ಮಾಡಬಹುದು ಅಂತ ಅಂದ್ಕೊಳ್ತಾನೆ. ಈ ಕಾಲಯವನನ ತಂದೆ ಆಸ್ಥಾನದಲ್ಲಿ ಗುರು ಗರ್ಗಾಚಾರ್ಯರು ಸ್ವಲ್ಪ ದಿವಸ ಇರ್ತಾರೆ. ಅವರು ಹೇಳಿರ್ತಾರೆ ಏನಂತ ಅಂದರೆ, ಆ ಕಾಲಯವನಂದು ತುಂಬ ಸುಲಿಗೆಗಾರರ ದಂಡದು, ಅವರು ಮಾಡೋ ಯುದ್ಧ ಕೂಡ ತುಂಬ ಬರ್ಬರವಾದದ್ದು, ಒಂದು ಕ್ರೂರ ರೀತಿಯಲ್ಲಿ ಅವರು ಯುದ್ಧ ಮಾಡ್ತಾರೆ ಅಂತ ಹೇಳಿಬಿಟ್ಟು ಗರ್ಗಾಚಾರ್ಯರು ಹಿಂದೊಮ್ಮೆ ಹೇಳಿದ್ದು ಈಗ ಕೃಷ್ಣನಿಗೆ ನೆನಪಾಗತ್ತೆ. ಇನ್ನು ತನ್ನ ಗೆಳೆಯರಿಗೂ ಹೇಳೋಕ್ಕಾಗದೆ ಕೃಷ್ಣ ತುಂಬ ಚಿಂತಾಕ್ರಾಂತನಾಗಿ ಅಶಾಂತಿಯಿಂದ ಬೆಂದು ಹೋಗ್ತಾನೆ. ಗೋವರ್ಧನ ಮತ್ತು ಗೋಮಾಂತಕಗಳ ಕಾಲದಲ್ಲಿ ಕಂಸನ ಜೊತೆ ಸೆಣಸಾಡಿದಾಗ, ಮೃತ್ಯುದೇವತೆ ಜೊತೆ ಹೋರಾಡಿದಾಗ ಅವನಿಗಿದ್ದ ಆತ್ಮವಿಶ್ವಾಸ ಹೀಗೆ ಮಸುಕಾಯಿತು ಅಂತ ಅನಿಸುತ್ತೆ. ಆದರೆ ಈ ಅಶಾಂತಿ ಒಳಗೆ ಮತ್ತೆ ಎಂದಿನ ಹಾಗೆ ಅವನಿಗೆ ಒಂದು ಮನಸ್ಸು ಬೆಳಗುತ್ತೆ. ಏನು? ಧರ್ಮ ಸಂಸ್ಥಾಪನೆ ಮಾಡಲೇಬೇಕು, ಅಧರ್ಮವನ್ನು ವಿನಾಶ ಮಾಡಲೇಬೇಕು. ಇದಕ್ಕೆ ಕ್ರಿಯೆ ಕೃತಿ ಅಗತ್ಯ. ತಡ ಇಲ್ಲದೆ ಇರೋ ಹಾಗೆ ಚುರುಕಾಗಿ ನಿರ್ಧಾರಕವಾಗಿ ಪರಿಣಾಮಕಾರಿಯಾಗಿ ನಾನು ಮಾಡಲೇಬೇಕು. ಇಂಥ ಕೃತಿಯಿಂದ ನಾನೇ ಬಾಳನ್ನು ಎದುರಿಸೋಕ್ಕೆ ಆಗದೇ ಇದ್ದರೆ ಉಳಿದವ್ರು ಹೇಗೆ ಎದುರಿಸೋಕ್ಕೆ ಸಾಧ್ಯ ಅಂತ ಇವನು ಯೋಚನೆ ಮಾಡ್ತಾನೆ. ಕೃಷ್ಣ ಯಾವ ಆಯುಧಗಳು ಸಿಕ್ಕುತ್ತೋ ಗೊತ್ತಿಲ್ಲ, ಎಲ್ಲವನ್ನು ತಗೊಂಡು ಜರಾಸಂಧನ ಜೊತೆಗೆ ಸೆಣಸಾಡಲೇಬೇಕು ಅಂತ ಅಂದ್ಕೊಳ್ತಾನೆ. ಆದರೆ ಎಲ್ಲಿದೆ ಆಯುಧ, ಯಾವುದು ಆಯುಧ ಅಂತ ಯೋಚನೆ ಮಾಡಿಕೊಳ್ತಾನೆ. ಅಷ್ಟೊತ್ತಿಗೆ ಅಲ್ಲಿ ಮಳೆಗಾಲ ಮುಕ್ತಾಯ ಆಗುತ್ತೆ. ಆ ಮುಕ್ತಾಯ ಆಗೋಷ್ಟರಲ್ಲಿಗೆ ಸುದ್ದಿಗಳು ಬರೋಕ್ಕೆ ಪ್ರಾರಂಭ ಆಗುತ್ತೆ. ಭಾರೀ ದಂಡನ್ನು ಕಟ್ಟಿಕೊಂಡು ಜರಾಸಂಧ ಮಧ್ಯ ದೇಶದ ಮೇಲೆ ದಾಳಿ ಹೊರಡ್ತಾ ಇದ್ದಾನೆ. ಈ ಸಲ ಅವನು ಆರ್ಯಾವರ್ತದ ಯಾವ ರಾಜನ ಸಹಾಯವನ್ನು ಕೂಡ ಕೇಳಿಕೊಂಡಿಲ್ಲ, ಯಾರ ಮೈತ್ರಿನೂ ಕೂಡ ಅವನು ನಂಬಿಕೊಂಡಿಲ್ಲ. ಅದೇ ಸಮಯಕ್ಕೆ ಆ ಕಡೆಯಿಂದ ಕಾಲಯವನ ತನ್ನ ದಂಡನ್ನು ಕಟ್ತಾ ಇದ್ದಾನೆ. ಅವನದು ರಾಕ್ಷಸಗಣದ ದೊಡ್ಡ ದಂಡು. ಅದು ಮರುಭೂಮಿಯನ್ನು ದಾಟಿಕೊಂಡು ಹಳ್ಳ ಕೊಳ್ಳಗಳನ್ನು ದಾಟಿ ಸಾಲ್ವರಾಜನ ಕಡೆಗೆ ಬರ್ತಾ ಇದೆ. ಕೊನೆಗೆ ಬಂದು ಜರಾಸಂಧನ ಜೊತೆಗೆ ಅವನು ಸೇರ್ತಾನೆ. ಅವರಿಬ್ಬರು ಉದ್ದೇಶ ಒಂದೇ, ಮಧುರೆಯನ್ನು ನಾಶ ಮಾಡೋದು. ಇದೆಲ್ಲ ಕೃಷ್ಣನೊಬ್ಬನಿಗೆ ಮಾತ್ರ ಗೊತ್ತಿರುತ್ತೆ. ಸರಿ, ಇನ್ನು ಕಾರ್ಯೋನ್ಮುಖನಾಗಬೇಕು, ಆ ಸಮಯ ಬಂತು ಅಂತ ಕೃಷ್ಣನಿಗೆ ಅನಿಸಿ ಉಗ್ರಸೇನ ಮಹಾರಾಜನನ್ನು ಬೇಡಿಕೊಂಡು ಯಾದವ ಸರದಾರರ ಒಂದು ಸಭೆಯನ್ನು ಗೊತ್ತು ಮಾಡಿಸ್ತಾನೆ.
ಮಾಡಿಸಿ ಅವ್ರಿಗೆಲ್ಲ ಹೇಳೋಕ್ಕೆ ಶುರು ಮಾಡ್ತಾನೆ. ದಾಳಿಕಾರರು ಈ ಥರ ಸಿದ್ಧರಾಗಿದ್ದಾರೆ, ಬರ್ತಾ ಇದ್ದಾರೆ. ಅವ್ರ ಉದ್ದೇಶ ನಮ್ಮ ಮಧುರೆಯನ್ನು ಸುತ್ತುಗಟ್ಟಿಬಿಟ್ಟು ನಾಶ ಮಾಡೋದು ಅಂತ ಹೇಳ್ತಾನೆ. ಆಗ ಅಲ್ಲಿದ್ದವ್ರಿಗೆಲ್ಲ ಇದ್ದಕ್ಕಿದ್ದಂಗೆ ಏನು ಸಿಡಿಲು ಬಿತ್ತ, ಏನಾಯಿತು ಅಂತ ಎಲ್ಲರೂ ಗಾಬರಿ ಆಗ್ತಾರೆ, ಕಕ್ಕಾಬಿಕ್ಕಿ ಆಗ್ತಾರೆ. ಆಗ ಆ ವೃದ್ಧ ಮಂತ್ರಿ ಕದ್ರು ಇರ್ತಾನೆ. ಅವನು ಅಯ್ಯೋ ಎಂಥ ಕೆಲಸ ಆಯಿತು, ನಾವು ಬೋನಲ್ಲಿ ಸಿಕ್ಕಾಕೊಂಡ್ಬಿಟ್ವಲ್ಲ ಅಂತ ಅರಚ್ತಾನೆ. ಅಕ್ರೂರನಿಗೂ ಕೂಡ ಕೃಷ್ಣನ ಮೇಲಿದ್ದ ನಂಬಿಕೆ ಸಡಿಲು ಹೋಗ್ಬಿಡುತ್ತೆ. ಏನಿದು ಈ ಥರ ಆಗೋಯ್ತಲ್ಲ, ಪೂಜ್ಯ ಭೀಷ್ಮರ ಹತ್ರ ಮತ್ತು ದ್ರುಪದ ರಾಜನ ಹತ್ತಿರಗೆ ದೂತರನ್ನು ಅಟ್ಟೋಣ, ಅವರಾದರೂ ನಮ್ಮ ರಕ್ಷಣೆಗೆ ಬನ್ನಿ ಅಂತ ಕೇಳೋಣ ಅಂತ ಹೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ದ್ರೋಣಾಚಾರ್ಯನ ಜೊತೆಗೆ ಯುದ್ಧ ಮಾಡಿ ದ್ರುಪದ ಶಕ್ತಿಹೀನ ಆಗಿದ್ದಾನೆ. ಇನ್ನು ಭೀಷ್ಮರು ಬರಲಿಕ್ಕೆ ಅವರೇ ಕಷ್ಟದಲ್ಲಿದ್ದಾರೆ. ಏಕೆಂದರೆ ಯುಧಿಷ್ಠಿರನಿಗೆ ಯುವರಾಜ ಪಟ್ಟವನ್ನು ಕಟ್ಟಿದ ನಂತರ ಹಸ್ತಿನಾಪುರದಲ್ಲಿ ಕೌರವ ಮತ್ತು ಪಾಂಡವರ ಮಧ್ಯೆ ಅಂತಃಕಲಕನ್ನು ನಡೆದು ಆ ಹಸ್ತಿನಾಪುರ ಒಡೆದು ಹೋಗೋ ಸ್ಥಿತಿಯಲ್ಲಿದೆ. ಇನ್ನು ಅವರು ನಮಗೆ ನೆರವಾಗೋದು ಸಂದೇಹ ಅಂತ ಕೃಷ್ಣ ಹೇಳ್ತಾನೆ. ಆಗ ಉಗ್ರಸೇನ ಅಯ್ಯೋ ದೇವರೇ ಏನಿದು ಹೀಗಾಗ್ತಾ ಇದೆಯಲ್ಲ ಅಂತ ಅಂತಾನೆ. ಆಗ ಕೃಷ್ಣ ಹೇಳ್ತಾನೆ, ಈ ತಂತ್ರಕ್ಕೆ ದಾಮಘೋಷ ರಾಜ ಹೇಗೆ ಒಪ್ಕೊಂಡಿರ್ಬೋದು ಅಂತ ವಸುದೇವ ಕೇಳಿದಾಗ ಕೃಷ್ಣ ಹೇಳ್ತಾನೆ, ಚೇದಿ ಮಹಾರಾಜನಿಗೆ ಅಂದರೆ ತನ್ನ ಮಾವನಿಗೆ ಈ ವಿಷಯ ಗೊತ್ತಿಲ್ಲ. ಈ ಸಲ ಜರಾಸಂಧ ಆರ್ಯರಾಜರನ್ನು ನಂಬಿಕೊಳ್ಳದೆ ಕಾಲಯವನನ್ನು ಮತ್ತು ಸಾಲ್ವನ್ನು ಮಾತ್ರ ಜೊತೆ ಸೇರಿಸ್ಕೊಂಡಿದ್ದಾನೆ. ಅವರು ನೈಋತ್ಯ ದಿಕ್ಕದಿಂದ ಬರ್ತಾರೆ, ಬಂದು ನಮಗೆ ಹೇಗೆ ಓಡಿ ಹೋಗೋಕ್ಕೂ ದಾರಿ ಇಲ್ಲದ ಹಾಗೆ ನಮ್ಮ ದಾರಿಯನ್ನು ಅಡ್ಡ ಕಟ್ತಾರೆ ಅಂತ ಗಂಭೀರ ಧ್ವನಿಯಲ್ಲಿ ಕೃಷ್ಣ ಹೇಳ್ತಾನೆ. ಹಾಗಾದರೆ ನಮಗೆ ತಪ್ಪಿಸ್ಕೊಂಡು ಹೋಗೋಕ್ಕೆ ದಾರಿನೇ ಇಲ್ವಾ ಅಂತ ಶಂಕು ಕೇಳ್ತಾನೆ. ಈ ಮಾತಿಗೆ ಕೃಷ್ಣ ನಿರುತ್ತರನಾಗಿ ಸುಮ್ಮನೆ ಕೂತ್ಕೊಂಡಿರ್ತಾನೆ. ಸದ್ಯಕ್ಕೆ ಕತೆ ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.